ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ಡಿಸ್ಟಿಕ್ ಕಾಂಗ್ರೆಸ್, NSUI ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತಿದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ವಿಷಯ ಏನಪ್ಪಾ ಅಂದರೆ, ನೀಟು, CBSE, PSC ಮತ್ತು ಮುಂತಾದ ಅವ್ಯವಹಾರ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಖಂಡನೆ ಆದಂಥ ಒಂದು ಈ ವಿಷಯ BJP ಪಕ್ಷದ ಮೇಲೆ ನಮ್ಮ ಒಂದು ಅಪವಾದನೂ ಇದೆ, ಒಂದು ನೋವು ಇದೆ ಹುಡುಗರ ಮೇಲೆ. ತಮಗೆ ವಿಷಯ ತಿಳಿಸ್ಬೇಕಂದ್ರೆ, ತಮ್ಮ ಮುಂದೆ ಏನು ವಿಷಯ ತಿಳಿಸ್ಬೇಕು ಜನರಿಗೆ ಅಂದ್ರೆ, 10 ವರ್ಷದಿಂದ 89 ಲೀಕ್ಸ್ ಆಗಿದೆ. ಅದರಲ್ಲಿ 48 ಎಕ್ಸಾಮಿನೇಷನ್ ತಗೊಂಡಿದ್ದಾರೆ, 22 ಕೇಸ್ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲೇಷನ್ಸ್ ಮಾಡಿ. ಇಷ್ಟು ಅವ್ಯವಹಾರ ಆಗ್ತಾನೆ ಇದೆ, ಆದರೆ ಪ್ರತಿ ಸರಿ ಮುಚ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ನೀಟ್ ಎಕ್ಸಾಮ್ ಆಗಲಿ, CBSE ಎಕ್ಸಾಮ್ ಆಗಲಿ, ಪ್ರತಿ ಸರಿ ನಾವೆಲ್ಲ ಎತ್ತಿಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಸೆಂಬ್ಲಿದಲ್ಲೆಲ್ಲ, ಪಾರ್ಲಿಮೆಂಟ್ ಅಲ್ಲ, ಎಲ್ಲಾ ಕಡೆ ಮಾತಾಡಿದ್ರು ಕೂಡ ಏನಾಗ್ತಾ ಇಲ್ಲ. ಆದರೆ ಈ ಸರಿ ಮಾತ್ರ ಪ್ರೂಫ್ ಸಮೇತ ಹುಡುಗರು, ಸಣ್ಣ ಹುಡುಗರು ತೆಗೆದು ಇದು ಎತ್ತಿಟ್ಟಿದ್ದಾರೆ. ಈಗ ನಿಮ್ಗೆ ತಿಳಿದಂತೆ ನಾಗ್ಪುರಲ್ಲಿ ಬೇರೆ ಕಡೆ ಪ್ರೆಸ್ ಲೀಕ್ ಆಗಿಲ್ಲ, ಒಂದ್ ಕಡೆ ಬೇರೆ ಕಡೆ ಆಗ್ಬೇಕಾಗಿತ್ತು. BJPದವರು ನಾಗ್ಪುರ್ ಪ್ರೆಸ್ಸಿಗೆ ಶಿಫ್ಟ್ ಮಾಡಿ ಎಕ್ಸಾಮಿನೇಷನ್ ಪೇಪರ್ಗಳು ಅಲ್ಲಿಂದ ಪ್ರಿಂಟ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಒಂದು 10 ಲಕ್ಷ ರೂಪಾಯಿಯಿಂದ ವ್ಯವಹಾರ ಸ್ಟಾರ್ಟ್ ಆಗಿರೋದು ಕೋಟ್ಯಾಂತರ ಗಟ್ಟಲೆ ಹೋಗಿದೆ. ನಾಗ್ಪುರಿಂದ ರಾಜಸ್ಥಾನಿಗೆ ಹೋಗಿದೆ, ರಾಜಸ್ಥಾನದಿಂದ ಕೇರಳಕ್ಕೆ ಬಂದಿದೆ. ಅಲ್ಲಿ 10 ಲಕ್ಷ, ಅಲ್ಲಿ 25 ಲಕ್ಷ, ಮುಂದೆ 50 ಲಕ್ಷ, ಹಂಗೆ ಎಷ್ಟು ಕೋಟಿ ಆಗಿದೆ. ಅದನ್ನ ಎತ್ತಿಡ್ತಕ್ಕಂಥ ಜನರಿಗೆ ಇಷ್ಟು ಕಷ್ಟ ಆಗಿದೆ. ಇವತ್ತು ಅದೇನಂತೀರಿ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಹುಡುಗರಿಗೆ ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ ಆಗಿದೆ. ಹುಡುಗರು ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ಗಳು ಬರ್ದಂದ್ರೆ ಇಷ್ಟು ಸೂಸೈಡ್ಗಳು ಆಗಿದೆ. ಅಕೌಂಟೆಡ್ ಅನ್ಅಕೌಂಟೆಡ್ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಮಿನಿಸ್ಟ್ರಿ ಆಗ್ಲಿ, ಸರ್ಕಾರ ಆಗ್ಲಿ, ಒಂದು ಸಾರಿ ಇಲ್ಲ, ಒಂದು ಏನೇನೂ ಇಲ್ಲ, ಕಾಳಜಿ ಇಲ್ಲ. ಆ ಟೈಪ್ ಇವತ್ತು ನಡವಳಿಕೆ BJP ಸರ್ಕಾರ ಇದೆ. ಅದಲ್ಲದೆ CBSE ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. OSM, ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಮಾಡಿ, ಅದು ಇಷ್ಟು ಫೇಲಿಯರ್ ಆಗಿದೆ. ಇವತ್ತು ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಪೇಪರ್ನ ಸ್ಕ್ಯಾನ್ ಮಾಡಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದ ಪೇಪರ್ ಕರೆಕ್ಷನ್. ಅದರಲ್ಲಿ ಬ್ಲರ್ ಬಂದ್ರೆ ಮಾರ್ಕ್ಸ್ ಇಲ್ಲ. ಇನ್ನೊಬ್ಬನ ಆನ್ಸರ್ ಶೀಟ್ ಇನ್ನೊಬ್ಬನ ಕಡೆ, ಅವನ್ ಶೀಟ್ ಯಾವನಿಗೆ ಹೆಚ್ಚಿಗೆ ಬೇಕಾಗಿದೆ ಒಳ್ಳೆ ಶೀಟ್ ತಗೊಂಡು ಇದರಲ್ಲಿ ಇಟ್ಟು ಸ್ಕ್ಯಾನ್ ಮಾಡಿ ಪೇಪರ್ ಮಾರ್ಕ್ಸ್ ಏರಿಸ್ತಾ ಇದ್ದಾರೆ. ಅದನ್ನ ಬೆಂಗಳೂರು ಹುಡುಗರು ಬೇರೆ ಏನಂತಾರೆ, ಅವರಿಗೆ ಎಥಿಕಲ್ ಹ್ಯಾಕರ್ಸ್ ಅಂತಾರೆ, ವಿಸಿಲ್ ಬ್ಲೋವರ್ಸ್. ಅವರು ಬಂದು ಇವತ್ತು ಹುಡುಗರು ಆ ಪೋರ್ಟಲ್ನೇ ಹ್ಯಾಕ್ ಮಾಡಿದ್ದಾರೆ. ಪೋರ್ಟಲ್ ನಲ್ಲಿ ಹ್ಯಾಕ್ ಮಾಡಿ ಏನೇನು ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಇದು ಆಗ್ತಕ್ಕಂಥ ಇಂಥ ಒಂದು 4 ಲಕ್ಷ ಸ್ಟೂಡೆಂಟ್ಸ್ ಚೆಕ್ಕಿಂಗ್ ಹಾಕಿದ್ದಾರೆ. 4 ಲಕ್ಷ ಸ್ಟೂಡೆಂಟ್ಸ್ ರೀಕೌಂಟಿಂಗ್ ಅಂತ ನಾವೇನ್ ಹೇಳ್ತೀವಿ, ರೀಚೆಕ್ಕಿಂಗಿಗೆ ಕೇಳಿದ್ದಕ್ಕೆ 4 ಲಕ್ಷ ಸ್ಟೂಡೆಂಟ್ಸ್ ಎಲ್ಲ ಸರಿಯಾಗಿದೆ. ಅಂದ್ರೆ ತಪ್ಪಾಗಿರೋದು ಅಷ್ಟು ಅವ್ಯವಹಾರ ಆಗಿದೆ. ಅದಲ್ಲದೆ ಗೌರ್ಮೆಂಟ್ ಏನ್ ಹೇಳುತ್ತೆ, NTA ಏನ್ ಹೇಳುತ್ತೆ, ಎಲ್ಲಿ ಲೀಕ್ ಇಲ್ಲ. ಇವತ್ತಿಗೂ ನಮ್ಮ ಯೂನಿಯನ್ ಮಿನಿಸ್ಟರ್ ಬಂದು ಎಲ್ಲಿ ಹೊರಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ, ಒಂದು ಮಾತು ಮಾತಾಡ್ತಾ ಇಲ್ಲ. ಯಾವುದಪ್ಪ ನಮ್ಮ ಸರ್ಕಾರದಿಂದ ಇದಾಗಿದೆ ಅಂತ ಎಲ್ಲಿ ಹೇಳ್ತಾ ಇಲ್ಲ, ಒಂದು ರೆಸ್ಪಾನ್ಸ್ ಇಲ್ಲ. ಎಲ್ಲವೂ 10 ವರ್ಷದಿಂದ ಆಗ್ತಕ್ಕಂಥ ವಿಷಯಗಳು ಏನಾಗಿದಾವಂದ್ರೆ, CBI ಎನ್ಕ್ವೈರಿ, ಸುಪ್ರೀಂ ಕೋರ್ಟ್ ಕೂಡ ಬಂದು ಎಷ್ಟು ಕಡೆ ಕ್ಯಾನ್ಸಲೇಷನ್ ಮಾಡಿದೆ, ಎಕ್ಸಾಮಿನೇಷನ್ ಮಾಡಿದೆ. ಸುಪ್ರೀಂ ಕೋರ್ಟ್ ಬರ್ಬೇಕಾ ಇದಕ್ಕೆ? ಅಷ್ಟು ಅವ್ಯವಹಾರ ಇದೆ. ಜನರದಂತೂ ಮಾತು ಕೇಳಲಿಕ್ಕೆ BJP ಸರ್ಕಾರ ಇಲ್ಲ. ಪೇರೆಂಟ್ಸ್ ಆಗ್ಲಿ, ಸ್ಟೂಡೆಂಟ್ಸ್ ಆಗ್ಲಿ ಎಷ್ಟು ಕಡೆ ಬಡ್ಕೊಂಡಿದ್ದಾರೆ. ಇವತ್ತಲ್ಲ, ಕೆಲವು ವರ್ಷಗಳಿಂದ ಬಡ್ಕೊಂತ ಇದ್ದಾರೆ, ಕೇಳ್ತಾ ಇದ್ದಾರೆ. ಅವ್ರದ್ದು ಕಿವಿ ಕೊಡ್ತಕ್ಕಂಥ ಸರ್ಕಾರನೇ ಇಲ್ಲ. ಈಗ PM ಅವರು ಮನ್ ಕಿ ಬಾತ್ ನಲ್ಲಿ ಎಲ್ಲರಿಗೂ ಹೇಳ್ತಾರೆ, ಸ್ಟೂಡೆಂಟ್ಸ್ ಓದ್ರಿ, ಬೆಳೀರಿ, ಉದ್ಧಾರ ಆಗ್ರಿ ಅಂತ. ಮನ್ ಕಿ ಬಾತ್ ಪ್ರತಿ ಯಾವುದೇ ಒಂದು ನೀಟ್ ಎಕ್ಸಾಮ್ ಇರಲಿ, ಯಾವುದೇ ಒಂದು ಎಕ್ಸಾಮ್ ಇರಲಿ, ನೀವು ಓದ್ಬೇಕು, ನಿಮ್ದು ನಮ್ಮ ದೇಶದ ನೀವು ಭವಿಷ್ಯ ಅಂತಂತ ಹೇಳ್ತಾರೆ. ಹಿಂದೆ ಈ ಟೈಪ್ ಮಾಡ್ತಾರೆ.
ದುಡ್ಡಿದ್ದವ್ರ ತಲೆ ಹಿಂಗ್ ಮಾಡ್ತಾರೆ, ಪೇಪರ್ ಲೀಕ್ಗಳು ಮಾಡ್ತಾರೆ. ರೈಲ್ವೆ ಇರ್ಲಿ, ಅಕೌಂಟ್ಸ್ ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ಟೀಚರ್ ಸೆಲೆಕ್ಷನ್ಸ್ ಇರ್ಲಿ, ಪ್ರತಿಯೊಂದು UP ಬಿಹಾರ್ ಆಗ್ಲಿ ಎಲ್ಲೇ ಆಗ್ಲಿ ಹೈಯೆಸ್ಟ್ ಅಲ್ಲಿಂದನೇ ಆಗ್ತಾ ಇರೋದು. ಮತ್ತು ಆ ಲ್ಯಾಂಗ್ವೇಜ್ ಒಂದು ಇಟ್ಟು ಎಲೆಕ್ಷನ್ಗಳಲ್ಲಿ ಈ ಟೆಸ್ಟ್ಗಳಲ್ಲಿ ಸೌತ್ ಇಂಡಿಯನ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಯಾವುದೇ ಎಕ್ಸಾಮ್ ಆಗ್ಲಿ ಹಿಂದಿ ಇದರಲ್ಲಿ ಬರೆಸ್ತಾರೆ, ಅದರಲ್ಲಿ ಅವರಿಗೆಲ್ಲ ಲೀಕ್ ಮಾಡಿ ಅವರಿಗೆಲ್ಲ ಕೊಟ್ಟಿರ್ತಾರೆ. ನಮ್ಮ ಸೌತ್ ಇಂಡಿಯನ್ಸ್ಗೆ ಆದಷ್ಟು ಅನ್ಯಾಯ ಎಲ್ಲಿ ಆಗ್ತಾ ಇಲ್ಲ, ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದಲ್ಲದೆ ಒಂದು ಉದಾಹರಣೆ ಕೊಡ್ತೀವಿ. ಒಂದು ನಾಗ್ಪುರ್ ಹುಡುಗ ಆಲ್ ಇಂಡಿಯಾ ಟಿಕೆಟ್ ಬಂದಿದೆ, ಸೆಂಟರ್ ಎಲ್ಲಿ ಬಂದಿದೆ? ಅಬುದುಬೈ ಪ್ರಿಂಟ್ ಆಗಿದೆ. ಅಬುದುಬೈ ಸೆಂಟರ್ಗೆ ಹೋಗ್ಬೇಕಂತ ಅವನು ಎಕ್ಸಾಮ್ ಬರೀಲಿ. ಅದು ನ್ಯಾಷನಲ್ ನ್ಯೂಸ್ ಆಗಿದೆ, ಒಂದೇ ದಿನ ಬಂದಿದೆ, ನೆಕ್ಸ್ಟ್ ಡೇ ಇಂದ ಇಲ್ಲ, ಯಾವ ಮೀಡಿಯಾದಲ್ಲೇ ಇಲ್ಲ. ಅವನು ಆಲ್ ಟಿಕೆಟ್ ಹಂಗ್ ಪ್ರಿಂಟ್ ಮಾಡ್ತಾರೆ, ಅಬುದುಬೈಗೆ ಹೋಗಿ ಬರಿಬೇಕಂತ ನೀಟ್ ಎಕ್ಸಾಮ್. ಇಷ್ಟು ನಡೀತಾ ಇದ್ರು ಕೂಡ ಮೀಡಿಯಾ ಸುಮ್ಮನೆ ಇದೆ. ಯಾವ್ದನ ಒಂದು ಸಣ್ಣ ಅವ್ಯವಹಾರ ಬೇರೆ ಬೇರೆ ಪಾರ್ಟಿಯವ್ರು ಮಾಡಿದ್ರೆ ಅದು ಒಂದು ತಿಂಗಳ ನಡೆಸ್ತೀರಿ. ನೀಟ್ ಇವತ್ತಿಗೂ ನಡೀತಾ ಇದೆ, ಯಾರು ಒಂದು ಹೆಚ್ಚಿನ ಮಾತಾಡ್ತಾ ಇಲ್ಲ. ನಮ್ದು ಇದು ಹೋರಾಟ ಇಲ್ಲಿಗೆ ಅಲ್ಲ, ಸಾಕಷ್ಟು ಇದೆ ಇನ್ನ ಮುಂದೆ. ಯೂತ್ ಕಾಂಗ್ರೆಸ್ ಮತ್ತು NSUI ಸೇರಿ ಬೀದಿ ಬೀದಿಗೆ ಬಂದು ಕಾಲೇಜ್ಗಳಿಗೆ ಹೋಗಿ ಸ್ಕೂಲ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ ಪ್ರತಿಭಟನೆ ಮಾಡಿ ಅವರು ರೆಸಿಗ್ನೇಷನ್ ಕೊಡೋವರೆಗೂ ನಾವು ಬಿಡಲ್ಲ ಅಂತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂಥ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಸಂಗತಿ, ಇತ್ತೀಚೆಗೆ ನೀಟಿನ ಸಂಬಂಧಪಟ್ಟ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಗೊತ್ತಿರೋ ಸಂಗತಿನೇ. ಅದರಲ್ಲಿ ಸರಿಸುಮಾರು ನಮ್ಮ ಇಡೀ ರಾಷ್ಟ್ರದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇದು ಕೇಂದ್ರ ಸರ್ಕಾರದ ಹಾಗೂ ಕೇಂದ್ರ ಶಿಕ್ಷಣ ಇಲಾಖೆಯಿಂದ ಆಗಿರೋದ ತಾರತಮ್ಯ. ಇದು ಅನೇಕ ಬಾರಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರ್ತದೆ, ಲೆಕ್ಕನೆಲ್ಲ ಅಷ್ಟು ಸಲ ಲೀಕ್ ಆಗಿದೆ. ಇದೆಲ್ಲ ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ದಾರೆ ಈ ಅವ್ಯವಹಾರದಲ್ಲಿ. ಇದೆಲ್ಲ ನಾವು ಖಂಡಿಸ್ತೀವಿ. ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ NSUI ವತಿಯಿಂದ ಹಾಗೂ ನಮ್ಮ ರಾಜ್ಯ ವತಿಯಿಂದ NS ವತಿಯಿಂದ ಹಾಗೂ ಪ್ರತ್ಯೇಕವಾಗಿ ಯೂತ್ ಕಾಂಗ್ರೆಸ್ ಇಂದ ಅನೇಕ ಹೋರಾಟಗಳು ನಡೆದಿದೆ. ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಕೇವಲ NSUI ಯೂತ್ ಕಾಂಗ್ರೆಸ್ ಅಲ್ಲ, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಖಂಡಿಸ್ತದೆ. ಇವರೆಲ್ಲ ವಿದ್ಯಾರ್ಥಿಯ ಜೀವನದಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಅವ್ರಿಗೆ ಯಾವುದೋ ಪ್ರತಿಯೂ ಕಾಳಜಿ ಇಲ್ಲ. ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾರೆ, ತಾಪತ್ರೆ ಕೊಡ್ತಾರೆ. ಇದು ಖಂಡನೀಯ. ಜೊತೆಯಲ್ಲಿ CBSEನು ಅದರಲ್ಲಿನ ಅನೇಕ ಅವ್ಯವಹಾರ ನಡೆದಿದೆ. ಯಾವುದಾದ್ರೂ ಪಾಲಿಸಿ ಮಾಡ್ಬೇಕಂತ ಹೇಳಿದ್ರೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು, ಅದ್ರದ್ದು ಸಾಧಕ ಬಾಧಕ ನೋಡಬೇಕು. ಅನೇಕ ಅಮಾಯಕ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಇದು ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನು ಅವ್ಯವಹಾರ ಸರಿಪಡಿಸಿಲ್ಲ ಅಂದ್ರೆ ಹಂತವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡೋಕೆ ಸಿದ್ಧರಾಗಿದ್ದೀವಿ. ಇವತ್ತಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋದು ಏನಂತ ಹೇಳಿದ್ರೆ, ವಿ ಹ್ಯಾವ್ ದ ರೈಟ್ ಟು ಫೈಟ್, ಬಟ್ ದ ಫೈಟ್ ಶುಡ್ ಬಿ ಫಾರ್ ಜಸ್ಟಿಸ್ ಅಂತ ಹೇಳ್ತಾರೆ. ಇದಕ್ಕಿಂತ ಜಸ್ಟಿಸ್ ಯಾವುದಿಲ್ಲ ಅಂತ ಕಾಣ್ತದೆ. ಅನೇಕ ಯುವಕರ ಜೊತೆಲಿ ಯುವತಿಯರ ಜೊತೆಲಿ ಅವರು ಜೀವನ ಜೊತೆಲಿ ಏನ್ ಚೆಲ್ಲಾಟ ಆಡ್ತಿದ್ದಾರೆ, ತುಂಬಾ ಜನರಿಗೆ ತೊಂದರೆ ಆಗಿದೆ. ಜೊತೆಲಿ ವಿದ್ಯಾರ್ಥಿಗಳ ಜೊತೆಲಿ ಅವ್ರ ತಂದೆ ತಾಯಿನೂ ಭಾರಿ ಕಷ್ಟ ಪಡ್ತಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಹೋದ್ರೆ ಯಾರು ಚೆನ್ನಾಗಿ ಓದಿ ಪಾಸ್ ಆಗೋರು ಇರ್ತಾರೆ ಅವರೆಲ್ಲ ಅನರ್ಹರಾಗ್ತಿದ್ದಾರೆ. ಎಲ್ಲ ಕಾಪಿ ಮಾಡಿ ಪೇಪರ್ ಲೀಕ್ ಆಗಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಇದು ಕೋಟ್ಯಾಂತರ ರೂಪಾಯಿ ಹೇಳ್ಬೋದು. ಇದು ನಿಜಾಗ್ಲೂ ನಾವೆಲ್ಲ ಭಾರತೀಯರು ತಲೆ ತಗ್ಸುವ ಕೆಲಸ ಆಗಿದೆ. ಅನೇಕ ಬಾರಿ ನಾವು ಕೇಂದ್ರ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ ವಿರೋಧ ಧ್ವನಿ ಎತ್ತಿದ್ದೀವಿ. ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋಬೇಕು. ಜೊತೆಲಿ ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಆಫ್ ಕೌನ್ಸಿಲ್ ಇಂದ ಸ್ಯಾಕ್ ಮಾಡ್ಬೇಕಂತೇಳಿ ನಾವೆಲ್ಲ ಬೇಡಿಕೆ ಇಟ್ಟಿದ್ದೀವಿ, ಮನವಿನೂ ಮಾಡ್ತಿದ್ದೀವಿ. ಈ ಮುಖಾಂತರ ಇನ್ನೊಂದ್ಸಲ ನಾವು ಬಿಸಿ ತಟ್ತಾ ಇದ್ದೀವಿ. ಅಕಸ್ಮಾತ್
ಮುಂದಿನ ದಿನಗಳಲ್ಲಿ ಇಂಥದ್ದು ಅನ್ಯಾಯ ಅವ್ಯವಹಾರ ನಡೆದ್ರೆ ಖಂಡಿತವಾಗಿ ನಾವು ಮತ್ತೆ ಈ ಬೀದಿಗೆ ಇಳಿದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.